ಯಾರೋ ಒಬ್ಬ ಸಾಯ್ತೇನೆ ಅಂತ ಹೊರಟವನು ಕೂಡ ಆ ಕ್ಷಣದಲ್ಲಿ ಅವನಿಗೆ ಸಾಯಬೇಕು ಅಂತ ಅನಿಸೋದು ಹೊರತು ಅಷ್ಟೊತ್ತಿಗೆ ಯಾರದ್ದೋ ಒಂದು ಫೋನ್ ಬಂತು, ಇನ್ಯಾರೋ ಮಾತಾಡಿಸಿದ್ರು, ಮತ್ತಾರೋ ಬಂದು ತಡೆದ್ರು ಅಂದರೆ ಮುಂದಿನ ಕ್ಷಣದಲ್ಲಿ ಮತ್ತೆ ಅದೇ ಯೋಚನೆಯಿಂದ ಅವನಿಗೆ ಹಾರಲಿಕ್ಕೆ ಆ ಕ್ಷಣಕ್ಕೆ ಮನಸ್ಸು ಬರೋದಿಲ್ಲ. ಆ ದುಃಖದ ತೀವ್ರತೆಯನ್ನು ತಪ್ಪಿಸಿಕೊಳ್ಳಿಕ್ಕಾಗದೇ ಇದ್ದಾಗ ಯೋಚನೆ ಬರುತ್ತೆ. ಒಂದು 2 ಕ್ಷಣ ತಡ ಆಯಿತು ಅಥವಾ ಇನ್ನೇನೋ ಬೇರೆ ಕಡೆ ಗಮನ ಸೆಳೆಯಿತು ಅಂತಂದರೆ ತನ್ನಿಂದ ತಾನೇ ಆ ಮನಸ್ಸಿನಲ್ಲಿ ಆ ಎದ್ದ ಅಲೆಗಳೆಲ್ಲ ಶಾಂತವಾಗಿ ದಂಡೆಗೆ ಬಡಿದು ಮತ್ತೆ ಸಮಾಧಾನ ವಾಪಸ್ ಹೋಗುವ ಹಾಗೆ ಅದು ಅಲ್ಲೇ ವಾಪಸ್ ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡದೆ ನೀವು ತಡೆದ್ರೆ ಅದು ಇಡೀ ಬಿಲ್ಡಿಂಗ್ ನುಂಗ್ಕೊಂಡು ಒಳಗೆ ಹೋಗುತ್ತೆ. ಅದನ್ನು ಅವಕಾಶ ಕೊಡುವುದು ಅಂತಂದರೆ ಅದಕ್ಕೆ ಬೇರೆ ಏನು ದಾರಿ ಇದೆ, ಅಲ್ಲಿಗೆ ಅದನ್ನು ಡೈವರ್ಟ್ ಮಾಡುವುದಕ್ಕೆ ಅಣೆಕಟ್ಟನ್ನು ತಡೆದು ಆ ಕಾಲಕ್ಕೆ ಗೇಟ್ ತೆಗೀತಾ ಇದ್ದರೆ ಮಾತ್ರ ಅಣೆಕಟ್ಟು ಉಳಿಯುತ್ತೆ. ನೀವು ಕಾಲಕ್ಕೆ ಗೇಟ್ ಕೊಟ್ಟು ಅಂದರೆ ಅದು ನೀರು ಬಿಡ್ಲಿಕ್ಕಿರುವುದಾ, ಅದು ಕೊಡ್ಲಿಕ್ಕಿರುವುದಾ ಅಂತೇಳಿ ಜಗಳ ಆಡ್ತಾ ಕೂತ್ರೆ ಅಣೆಕಟ್ಟು ಸಮೇತ ಹೋಗುತ್ತೆ. ಆದರೆ ಮತ್ತೆ ಅದನ್ನು ನೀರು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಂದ ಭಾವನೆಗಳಿಗೆ ಎಲ್ಲೋ ಒಂದು ಕಡೆಯಿಂದ ಸರಿಲಿಕ್ಕೆ ಬಿಡ್ತಾ ಇದ್ದರೆ ಅದು ಎಲ್ಲೋ ಒಂದು ಕಡೆ ನಂಬಿಕೆ ಇರುವ ವ್ಯವಸ್ಥೆಯ ಅಥವಾ ಆಗಬೇಕಾದ ಕಾರ್ಯದ ಕಡೆಗೆ ಜಾರಿಸಿಬಿಟ್ರೆ ತನ್ನಿಂದ ತಾನೇ ಉಳಿದ ನೀರನ್ನು ಸಂಗ್ರಹ ಮಾಡಿಕೊಂಡದ್ದನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕಾಗತ್ತೆ. ಅಂದರೆ ಹೇಳುವುದು ಸುಲಭ, ನಡೆಯುವುದು ಬಹಳ ಕಷ್ಟ. ಅದು ಎಲ್ಲೋ ಫ್ಲೋ ಆಗುತ್ತೆ, ಇನ್ನೆಲ್ಲೋ ಉಕ್ಕಿ ಹರಿಯುತ್ತೆ, ಇನ್ನೆಲ್ಲೋ ಜಾರಿ ಬೀಳುತ್ತೆ, ಆಮೇಲೆ ಅಯ್ಯೋ ಹೀಗಾಯ್ತಲ್ಲ ಅಂತ ಅನ್ನಿಸುತ್ತೆ. ಆದರೆ ಆದಮೇಲಾದರೂ ಮತ್ತೊಂದು ಸರ್ತಿ ಆಗದ ಹಾಗೆ ಯೋಚನೆ ಮಾಡಲಿಕ್ಕಂತೂ ಆಗುತ್ತೆ. ಅಥವಾ ಅದನ್ನು ಹರಿಲಿಕ್ಕೆ ಬಿಡಬೇಕಾದದ್ದು ಎಲ್ಲಿಗೆ ಅಂತ ಯೋಚಿಸಿ ಅಷ್ಟಕ್ಕಾದರೂ ನಮ್ಮನ್ನು ಅದು ಬರುವ ಮುನ್ನವೇ ಗೇಟ್ ತೆಗೆದಿಡುವ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕಾಗತ್ತೆ. ಹಾಗಾಗಿ ಪ್ರತಿ ಸರ್ತಿ ಬಿದ್ದ ಜಾಗದಲ್ಲೇ ಮತ್ತೆ ಬೀಳಬೇಕಾ ಅಂತ ಯೋಚಿಸುವಷ್ಟು ದಡ್ಡರಾಗಬಾರ್ದು. ಹೀಗೆ ಅವನು ನಿನಗೆ ನೆಮ್ಮದಿ ಸಿಗುತ್ತೆ, ಇದರಿಂದ ನೀನು ಹೆದರಬೇಡ ಅಂತ ಸಮಾಧಾನ ಮಾಡ್ತಾ ಇರುವ ಮಾತುಗಳನ್ನು